ಚುನಾವಣಾ ಆಯೋಗ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿಂದು ಆಯೋಜಿಸಿದ್ದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿಎಲ್ ಮಾಯಣ್ಣ ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್, ಅಪರ ಜಿಲ್ಲಾಧಿಕಾರಿ ಶಾಜಿದ್ ಅಹಮದ್ ಮುಲ್ಲಾ, ಸಹಾಯಕ ಆಯುಕ್ತ ಪಿ ಶ್ರವಣ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮೊದಲ ಬಾರಿಗೆ ಮತದಾರರಾಗಿ ನೋಂದಣಿ ಮಾಡಿಕೊಂಡ ಯುವ ಮತದಾರರಿಗೆ ಗುರುತಿನ ಚೀಟಿ ವಿತರಿಸಲಾಯಿತು. ಉತ್ತಮ ಚುನಾವಣಾ ಕಾರ್ಯನಿರ್ವಹಿಸಿದ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಭಾರತದ ಪೌರರಾದ ನಾವು ನಮ್ಮ ದೇಶದ ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಬಿಎಲ್ಗಳು ಸಿದ್ಧತೆಯಲ್ಲಿ ಇರಬೇಕು. ಶ್ರೀಮತಿ ಬಳಿಕ ನ್ಯಾಯಾಧೀಶರಾದ ಬಿಎಲ್ ಮಾಯಣ್ಣ, ಸಂವಿಧಾನದಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸುವ ಹಕ್ಕು ನೀಡಲಾಗಿದೆ. ದೇಶದ ಅಭಿವೃದ್ಧಿಗಾಗಿ ದುಡಿಯುವವರು, ದೇಶದ ಆಂತರಿಕ ಮತ್ತು ಬಾಹ್ಯ ಸುರಕ್ಷತೆಯನ್ನು ಕಾಪಾಡುವವರು, ದೇಶಕ್ಕೆ ಒಳಿತು ಮಾಡುವವರನ್ನು ಆರಿಸಿ ಕಳುಹಿಸುವ ಜವಾಬ್ದಾರಿ ನಮ್ಮ ಮೇಲಿದ್ದು, ಅಂತಹವರಿಗೆ ಮತ ನೀಡುವ ಮೂಲಕ ಮತದಾನದ ಹಕ್ಕನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಜನರ ಒಳಿತಿಗಾಗಿ ಮಿಡಿಯುವ ನಾಯಕನನ್ನ ಆರಿಸುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಎಂಎನ್ ದೀಪನ್, ಮತದಾನದ ಸಂದರ್ಭದಲ್ಲಿ ನೀತಿ ಸಂಹಿತೆ ಜಾರಿಗೆ ಬರಲಿದ್ದು, ಅಧಿಕಾರಿಗಳು ತಮ್ಮ ಮೇಲಿನ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಇರುತ್ತೆ. ಯಾವುದೇ ಸಮಯದಲ್ಲಿ ಕಂಪ್ಲೇಂಟ್ ಬರುತ್ತೆ. ಇವಾಗ ಅಕ್ಕಪಕ್ಕ ಮನೆಯಲ್ಲಿ ಈ ತರ ಬಂದು ಎದುರಿಸ್ತಾ ಇದಾರೆ, ಇಲ್ಲ ಮಾಡ್ತಾ ಇದಾರೆ, ಇಲ್ಲ ಹಣ ಹಂಚ್ತಾ ಇದಾರೆ, ಆ ತರದ ಎಲ್ಲ ಒಂದು ಪ್ರಕರಣಗಳಿಗೆ ಅಟೆಂಡ್ ಮಾಡೋದಕ್ಕೆ ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಇರುತ್ತೆ. ಕೆ ಲಕ್ಷ್ಮೀಪ್ರಿಯ ಜಿಲ್ಲೆಯಲ್ಲಿರುವ ಮತದಾರರ ಸಂಖ್ಯೆ, ಬೂತ್ ಕೇಂದ್ರಗಳ ಬಗ್ಗೆ ಮಾಹಿತಿ ನೀಡಿದರು ಹಾಗೂ ಎಲ್ಲರೂ ತಪ್ಪದೇ ತಮ್ಮ ಹಕ್ಕು ಚಲಾಯಿಸುವಂತೆ ತಿಳಿಸಿದರು. Voter card ನಾವು ಕೊಟ್ಟಿರೋದು almost 24,000 voters have been enrolled in the last 1 year. It was in fact one of the highest recent years ಅಲ್ಲಿ last year ತುಂಬಾ high enrollment ಆಗಿದೆ. ದೂರದರ್ಶನದೊಂದಿಗೆ ಯುವ ಮತದಾರರಾದ ಪಲ್ಲವಿ, ಮತದಾನ ಕುರಿತು ಹೆಚ್ಚಿನ ಅರಿವು ಮೂಡಿದೆ ಎಂದರು. ಕೆ ಲಕ್ಷ್ಮೀಪ್ರಿಯ ಮ್ಯಾಮ್ ಅನ್ನು ಒಳ್ಳೆ ಸ್ಪೀಚ್ ಕೊಟ್ಟು ನನಗೆ ಎಲ್ಲ ಬೆನಿಫಿಟ್ಸ್ ಅವರು ತಿಳಿದುಕೊಂಡಿದ್ದಾರೆ ಮತ್ತು ನಾನು ಒಳ್ಳೆಯ ವ್ಯಕ್ತಿಗೆ ನನ್ನ ಓಟವನ್ನು ಕೊಡಿ, ಈ ದೇಶದ ಅಭಿವೃದ್ಧಿಗಾಗಿ ನಾನು ವೋಟ್ ಮಾಡ್ತೇನೆ. ಮತ್ತೊಬ್ಬ ಯುವ ಮತದಾರ ವಿರೂಪಾಜಿ, ದೇಶ ಹಾಗೂ ಭಾಷೆಯ ಅಭಿವೃದ್ಧಿಗಾಗಿ ಶ್ರಮಿಸುವವರಿಗೆ ಮತ ಚಲಾಯಿಸುವುದಾಗಿ ಹೇಳಿದರು. ಒಂದು ವ್ಯಕ್ತಿನ ಆಯ್ಕೆ ಮಾಡುವುದರಿಂದ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತದೆ ಹಾಗೂ ಇದು ಮತದಾನ ಮಾಡುವುದು ಎಲ್ರಿಗೂ ಒಂದು ಹಕ್ಕಾಗಿರುತ್ತೆ. ಅದನ್ನು ಯಾರು ಮಿಸ್ ಮಾಡ್ಕೋಬಾರ್ದು. ಅದು ಎಲ್ರಿಗೂ ಅದು ನಾವು ಬೇರೆಯವರಿಗೆ ಪ್ರೋತ್ಸಾಹ ನೀಡಿ ಅವರು ಕೂಡ ಮತದಾನ ಮಾಡುವ ಥರ ಮಾಡಬೇಕೆಂದು ನಾನು ಹೇಳುತ್ತೇನೆ.